ನಮಸ್ತೆ ವೀಕ್ಷಕರೇ, ನಿಮಗೆಲ್ಲರಿಗೂ ವೃದ್ಧಿ ಸಮೃದ್ಧಿ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತ. ನಾನಿಂದು ಸುಸ್ತು ಅಥವಾ ನಿತ್ರಾಣಗೊಂಡಾಗ ತಕ್ಷಣಕ್ಕೆ ಏನು ಕುಡಿದ್ರೆ ಸರಿ ಹೋಗುತ್ತದೆ, ಅದಕ್ಕೆ ಮನೆಯಲ್ಲೇ ಸಿಗುವ ಪದಾರ್ಥದಿಂದ ಪರಿಹಾರ ಏನಾದರೂ ಇದೆಯಾ ತಿಳಿದುಕೊಳ್ಳೋಣ ಬನ್ನಿ. ಒಂದು ಜ್ಞಾಪಕದಲ್ಲಿ ಇರಲಿ, ಆರೋಗ್ಯದ ಚೆಕಪ್ ಮಾಡಿಸಿಕೊಳ್ಳೋದನ್ನು ಮರಿಬೇಡಿ. ಯಾಕೋ ಗೊತ್ತಿಲ್ಲ, ಊಟ ತಿಂದೆ ಆದರೂ ಸುಸ್ತಾಗ್ತಾ ಇದೆ, ಜ್ಯೂಸ್ ಕುಡಿದ್ರೂ ಸಹ ಸುಸ್ತು ಅನ್ನೋದು ಹೋಗ್ತಾನೇ ಇಲ್ಲ. ಅಥವಾ ಡಯಾಬಿಟಿಸ್ನವ್ರಿಗೆ ಸುಸ್ತಾದಾಗ, ಶುಗರ್ ಲೋ ಆದಾಗ ಚಾಕ್ಲೇಟ್ ಅಥವಾ ಸಕ್ಕರೆ ತಿನ್ನಿ ಅಂತ ಹೇಳೋದು ಕಾಮನ್ ವಿಷಯ. ಚಾಕ್ಲೇಟ್ ಸದಾ ಜೊತೆಯಲ್ಲೇ ಇರಿಸ್ಕೊಳ್ಳಿ ಅಂತ ಹೇಳೋದನ್ನ ಕೇಳಿದ್ದೀರಾ? ಡಯಾಬಿಟಿಸ್ ಇರೋರಿಗೆ ಕೆಲವೊಮ್ಮೆ ಊಟ ಹಿಂದು ಮುಂದು ಆದಾಗಲೂ ಸಹ, ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದಾಗಲೂ ಸಹ ಸುಸ್ತಾದರೆ, ಅಥವಾ ಸಾಮಾನ್ಯವಾಗಿ ಆರೋಗ್ಯವಾಗಿ ಇರೋರಿಗೂ ಸಹ ಸುಸ್ತಾಗುತ್ತೆ. ಅದಕ್ಕೆ ಬೇರೆ ಯಾವ ಅನಾರೋಗ್ಯದ ಕಾರಣ ಇಲ್ಲ ಅಂದಾಗ ತಕ್ಷಣ ಸರಿ ಹೋಗಲು ಜಟ್ಪಟ್ ಪರಿಹಾರ ಉಪಾಯವನ್ನು ನಾನು ಈಗ ಹೇಳ್ತೀನಿ. ಇದನ್ನು ನನಗೆ ಡಾಕ್ಟರ್ ಹೇಳಿಕೊಟ್ಟಿದ್ದು. ಅಮ್ಮನಿಗೆ ಹುಷಾರಿಲ್ಲದಿದ್ದಾಗ, ಹೊಸದಾಗಿ ಡಯಾಬಿಟಿಸ್ ಬಂದಾಗ ಅವರು ಇದನ್ನು ಪ್ರಿಸ್ಕ್ರೈಬ್ ಮಾಡಿದರು. ಡಯಾಬಿಟಿಸ್ ಅವರಿಗೆ ಒಂದೇ ಅಲ್ಲ, ಇದ್ದಕ್ಕಿದ್ದಂಗೆ ಸುಸ್ತಾದಾಗ ಇದನ್ನು ಮಾಡಿ ಕುಡಿಬೋದು. ಊಟ ತಿಂಡಿ ತಿಂದರೂ ಜ್ಯೂಸ್ ಕುಡಿದ್ರೂ ಸಹ ಸರಿ ಹೋಗ್ತಾನೇ ಇಲ್ಲ ಅಂದವರು ಸಹ ಇದನ್ನು ಮಾಡಿಕೊಂಡು ಕುಡಿದು ನೋಡಿ. 5 ನಿಮಿಷದ ಒಳಗೆ ಸರಿ ಹೋಗ್ಬಿಡುತ್ತೆ. ನಿಮಗೆ ಪರಿಹಾರ ಆಗಿ ಉಪಯೋಗ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೂ ಇಂತಹ ಹಲವು ವಿಷಯಗಳನ್ನು ತಿಳಿಯಲು ಮರೆಯದೆ ವೃದ್ಧಿ ಸಮೃದ್ಧಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಈಗ ಅದು ಹೇಗೆ ಜ್ಯೂಸ್ ಮಾಡಿಕೊಂಡು ಕುಡಿಯೋದು ಅಂತ ತಿಳಿಯೋಣ. ಮನೆಯಲ್ಲೇ ಸಿಗುವ ಪದಾರ್ಥಗಳಿಂದ ಮಾಡಿಕೊಂಡು ಬೇಗನೆ ಪರಿಹಾರವನ್ನು ನಾವು ಪಡಿಬಹುದು. ಮೊದಲಿಗೆ ಒಂದು ಲೋಟ ಕುಡಿಯುವ ನೀರನ್ನು ತೆಗೆದುಕೊಳ್ಳಿ. ಅದಕ್ಕೆ ಒಂದು ನಿಂಬೆ ಹಣ್ಣನ್ನು ಅಥವಾ ಅರ್ಧ ನಿಂಬೆ ಹಣ್ಣಿನ ರಸವನ್ನು ಹಾಕಿದ್ರೂ ಪರವಾಗಿಲ್ಲ. ಆದರೆ ನಿಂಬೆ ಹಣ್ಣಿನ ರಸ ಹಾಕಲೇಬೇಕು. ಹುಳಿ ಜಾಸ್ತಿ ಆಗುತ್ತೆ ಅನ್ಸೋರು ಅರ್ಧ ಹಾಕೊಳ್ಳಿ, ಪರವಾಗಿಲ್ಲ. ಆದರೆ ನಿಂಬೆ ರಸ ಹಾಕೋದನ್ನು ಮರೆಯಲೇಬಾರ್ದು. ನಂತರ ಅದಕ್ಕೆ 1/4 ಚಮಚೆ ಕಲ್ಲುಪ್ಪನ್ನು ಹಾಕಿ. ನೀವಿಲ್ಲಿ ಕಲ್ಲುಪ್ಪನ್ನೇ ಬಳಸಬೇಕು, ಪುಡಿ ಉಪ್ಪನ್ನು ಬಳಸಬೇಡಿ. ಇಲ್ಲವೇ ಇಲ್ಲ ಅಂದ ಪಕ್ಷದಲ್ಲಿ ಮಾತ್ರ ಬಳಸಿ. ಅರ್ಧ ನಿಂಬೆಹಣ್ಣು ಬಳಸಿದವರು 1/4 ಚಮಚೆಗಿಂತ ಕಡಿಮೆ ಕಲ್ಲುಪ್ಪನ್ನು ಬಳಸಿ. ಹಾಗೆ ಇದಕ್ಕೆ 1.5 ಚಮಚ ಸಕ್ಕರೆಯನ್ನು ಹಾಕಿ. ಅಯ್ಯೋ ಶುಗರ್ ಇದೆ ನನಗೆ ಭಯ ಆಗುತ್ತೆ ಅನ್ನೋರು ಬೆಲ್ಲ ಅಥವಾ ಕಲ್ಲು ಸಕ್ಕರೆನ ಬಳಸ್ಬೋದು. ಸಕ್ಕರೆ ಕುಡಿದ್ರೂ ಸಹ ಆ ಕ್ಷಣದಲ್ಲಿ ಏನೂ ಆಗೋದಿಲ್ಲ, ಭಯ ಬೇಡ. ಆದರೂ ಸಹ ನಿಮಗೆ ಭಯ ಅನಿಸಿದಾಗ ಬೆಲ್ಲ ಅಥವಾ ಕಲ್ಲು ಸಕ್ಕರೆ ಬಳಸ್ಬೋದು. ಒಟ್ಟಿನಲ್ಲಿ ಈ ಜ್ಯೂಸ್ನಲ್ಲಿ ನಿಂಬೆ ರಸ, ಸಿಹಿ, ಉಪ್ಪು ಇದು ಹಾಕಲೇಬೇಕು. ಉಪ್ಪು ಕಡಿಮೆ ಮಾಡಬೇಡಿ, ಜಾಸ್ತಿ ಇರಬೇಕದರಲ್ಲಿ. ಇದು ಒಂದೊಂದು ಯಾಕೆ ಹಾಕೋದು ಅಂತ ವಿವರಣೆ ಕೊಡಬಹುದು. ಹಾಕ್ತಾ ಇರೋ ಪದಾರ್ಥ ಯಾಕೆ ಮಿಸ್ ಮಾಡಿದೆ, ಅದನ್ನೇ ಬಳಸಬೇಕು ಅನ್ನೋದನ್ನು ಹೇಳ್ತಾ ಹೋದರೆ ವಿವರಣೆ ಜಾಸ್ತಿ ಆಗುತ್ತೆ. ಪರಿಹಾರ ಸಾಕು ಅನ್ನೋರಿಗೆ ತುಂಬ ಹೇಳಿದ್ದಾರೆ ಅಂತ ಅನಿಸುತ್ತೆ. ಸಂಪೂರ್ಣ ವಿಷಯ ತಿಳಿಯುವ ಆಸಕ್ತಿ ಕಡಿಮೆ ಇರುತ್ತೆ. ಅದಕ್ಕಾಗಿ ಇಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಈ ಜ್ಯೂಸ್ ನಮಗೆ ಗ್ಲೂಕೋಸ್ ಡ್ರಿಪ್ಸ್ ಹಾಕಿಸ್ಕೋತಾರಲ್ಲ, ಆ ರೀತಿ ಕೆಲಸ ಮಾಡಿಕೊಡುತ್ತೆ. ನಿಂಬೆ ರಸ, ಉಪ್ಪು, ಸಕ್ಕರೆ ಹಾಕಿದ ಈ ಜ್ಯೂಸನ್ನು ಚೆನ್ನಾಗಿ ಕರಗುವಂತೆ ಕಲಸಿ ಸುಸ್ತಾಗಿ ಇರುವವರಿಗೆ ಕೊಟ್ಟು ನೋಡಿ. 5 ನಿಮಿಷದಲ್ಲಿ ಆರಾಮವಾಗಿ ಬಿಡ್ತಾರೆ. ವಾವ್, ಎಷ್ಟು ಬೇಗ ಹುಷಾರಾಗೋದೆ, ಅಷ್ಟು ಸುಸ್ತು ಅನುಭವಿಸೋದ್ನಲ್ಲ ಅಂತ ಅಚ್ಚರಿ ವ್ಯಕ್ತಪಡಿಸ್ತಾರೆ. 1-2 ದಿನದಿಂದ ಸುಸ್ತೇ ಹೋಗಿರಲಿಲ್ಲ, ಏನು ಕುಡಿದ್ರೂ ಸಹ ಅನ್ನುವವರು ಸಹ ಸುಸ್ತು ಹೋಗಿಸ್ಕೊಳ್ಬೋದು. ಸುಸ್ತಾಯಿತು ಅಂದಾಗ ಈ ಜ್ಯೂಸ್ ಮಾಡಿ ಕುಡಿಯಿರಿ. ಅವರ ಸುಸ್ತು ನಿತ್ರಾಣ ಸರಿ ಹೋಗ್ಬಿಡತ್ತೆ. ಹಾಗಂತ ಸುಸ್ತು ಹಲವು ಕಾರಣಕ್ಕೂ ಆಗುತ್ತೆ, ಅದನ್ನು ಸಹ ತೋರಿಸ್ಕೊಳ್ಳಿ, ಸರಿಪಡಿಸ್ಕೊಳ್ಳಿ. ಅವಶ್ಯಕತೆ ಇದ್ದಾಗ ಬಳಸಿ ನೋಡಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ಒಳ್ಳೆಯ ವಿಷಯದೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಇದುವೇ ವೃದ್ಧಿ ಸಮೃದ್ಧಿ, ನಿಮ್ಮ ಆರೋಗ್ಯದ ಕೈಗನ್ನಡಿ.